ಪಾರಿ ಪಾರಿ ನೋಡು ಪಾರಿಲಿ ಪಾರಿ. ಅಯ್ಯಯ್ಯ ಇಲ್ಲೇ ಅದನಲ್ಲೇ ಬಾ, ಯಾಕಂಗೆ ಕೂಗ್ತೀಯ? ಏ ಚಾರಿ ಕಣೆ ಪಾರಿ, ನಾನು ಸೀರೆ ತಗೊಂಬಂದಿದ್ನ ಹೊಸದು, ಅದಕ್ಕೆ ನಿನಗೆ ತೋರ್ಸೋಣ ಅಂತ ಬಂದೆ. ಹೌದೇನು, ಯಾವಾಗ ತಗೊಂಬಂದೆ ಸೀರೆನ? ಇನ್ನು ನಿನ್ನೆ ಸಾಯಂಕಾಲ ತಗೊಂಬಂದೆ ಪಾರಿ. ಚೆನ್ನಾಗಿತ್ತೇನ ನೋಡು. ಹ್ಞೂ ಚೆನ್ನಾಗೈತೆ, ಕಲರ್ ಚೆನ್ನಾಗೈತೆ, ಬಾರ್ಡ್ರನ್ನು ಚೆನ್ನಾಗೈತೆ ಬಿಡೆ. ಬಾರಿ ಒಳ್ಳೆ ಚೆನ್ನಾಗಿ ಹರ್ಸ್ಕೊಂಬಂದಿ ಬಿಡವ. ಏಯ್ ಏಯ್ ವಿಮಲಾ ತಡಿ, ಹೋಗ್ಬೇಡ. ಆಕಿ ರತ್ನಿ ಏನೋ ತಗೊಂಬಂದಾಳ, ಏನೋ ಮಾತಾಡ್ತದ ತಡಿ, ಆಮೇಲೆ ಹೋಗೋಣ ತಡಿ, ಇಲ್ಲೇ ನಿಂತ್ಕ. ಅಲ್ಲೇ ರತ್ನಿ, ಈಗ ಎಲ್ಲರಿಗೂ ತೋರ್ಸ್ಕೊಂಡು ಬಂದ್ಯಾ ಮತ್ತೆ ಹೆಂಗೆ? ಇನ್ನೂ ಇಲ್ಲ, ನಿನಗೆ ಫಸ್ಟ್ ತೋರಿಸಿದ್ದು ನಾನು. ಇಪ್ಪಟ್ಟು ಎಲ್ಲರ ಮನೆಗೂ ಹೋಗಿ ತೋರ್ಸ್ಕೊಂತ ಬರ್ತೇನೆ ನೋಡು. ಮಳ್ಳಿ ಸೀರೆ ತಗೊಂಡಳೇನ, ಈಗ ಊರು ತುಂಬ ಅದನ್ನು ತೋರ್ಸ್ಕೊಂತ ಅಡ್ಯಾಡ್ಬೇಕು. ನಾನು ಸೀರೆ ತಗೊಂಡೇನಿ, ಸೀರೆ ತಗೊಂಡೇನಿ, ಸೀರೆ ತಗೊಂಡೇನಿ, ಸೀರೆ ತಗೊಂಡೇನಿ, ಕಲರ್ ನೋಡ್ರಿ ಬ್ಯಾಡ್ರಿ ನೋಡ್ರಿ, ಕಲರ್ ನೋಡ್ರಿ ಬ್ಯಾಡ್ರಿ ನೋಡ್ರಿ. ಬಾ ಭಾಗ್ಯಮ್ಮ ಹೋಗನ್ ಬಾಯ್ಲಿ, ಎಂತ ಸೀರೆ ತಗೊಂಬಂದಾಳ ರತ್ನಮ್ಮ ನೋಡನ್ ಬಾಯ್ಲಿ. ಏನು ರತ್ನಮ್ಮ ಹೊಸ ಸೀರೆ ತಗೊಂಬಂದಿಯಾ? ಯವ್ವ ವಿಮಲಿ ಬಾಕಿ ಇಬ್ರು ಬಂದ್ರೆ ಚಲೋ ಆತು ಬಿಡು. ನಾನಾ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ, ಇಂತೂ ಇಲ್ಲೇ ಬಂದ್ಬಿಟ್ರಲ್ಲ. ಯವ್ವ ದೇವ್ರೇ ಕಳಿಸ್ಬಿಟ್ಟಂಗಾತಿಯವ್ವ ನಿಮ್ಮನ್ನ. ಏನಾರ ಹೊಸ ಸುದ್ದಿ ಇತ್ತು ಅದನ್ನ ಎಲ್ಲರಿಗೂ ಹೇಳೋವರೆಗೂ ನನಗಂತೂ ಹೊಟ್ಟೆಗೆಲ್ಲ ಸಂಕಟನೇ ವಿಮಲಿ. ಹಂಗಾಗಿ ಎಲ್ಲರಿಗೂ ತೋರಿಸ್ಕೊಂತ ಬಂದರೆ ಒಂಚೂರು ಹೊಟ್ಟೆಗಿನ ಸಂಕಟ ಕಡಿಮೆ ಆಕತಿ ಅಂತ ಎಲ್ಲರ ಮನೆಗೂ ತೋರಿಸ್ಕೊಂತ ಹೋಗೋಣ ಅಂತ ಬರ್ತಿದ್ದೆ. ಅಂತದ್ರಾಗ ನೀವು ಬಂದ್ಬಿಟ್ರಲ್ಲ, ಭಾರಿ ಚಲೋ ಆಯ್ತು ನೋಡಿ. ಎಂತ ಸೀರೆ ತಗೊಂಬಂದೆ ನೋಡಿ, ಚಲೋ ಐತೆ ನೋಡಿ ವಿಮಲಿ. ಬಾಗಿ ನೋಡಿ ಎಂತ ಚೆನ್ನಾಗೈತೆ ಸೀರೆ. ಹೌದೌದು, ಈ ಮಳ್ಳಿಗೆ ತನ್ನ ಮನೆ ಸುದ್ದಿನೂ ಎಲ್ಲರಿಗೂ ಹೇಳ್ಬೇಕು, ಬೇರೆ ಮನೆ ಸುದ್ದಿನೂ ಎಲ್ಲರಿಗೂ ಹೇಳ್ಬೇಕು, ಊರು ಬೆಂಡ್ಲಿ. ಹ್ಞೂ ಬೇ ರತ್ನಮ್ಮ ಚೆನ್ನಾಗೈತೆ ನೋಡು. ನನಗಂತೂ ಇಷ್ಟ ಆತವಾ, ಚೆನ್ನಾಗೈತೆ ಬಿಡು. ಕಲರು ಬಾರ್ಡ್ರು ಭಾರಿ ಚೆನ್ನಾಗೈತೆ ಸೀರೆ, ಚಲೋ ತಗೊಂಬಂದಿ ಬಿಡವ. ಐ ಗೀತವನು ಬಂದ್ಲು, ಶ್ವೇತವನು ಬಂದ್ಲು, ಚಲೋ ಆತ್ ಬಿಡು. ನನ್ನ ನಸೀಬ್ ಇವತ್ತು ಭಾರಿ ಚಲೋ ಐತವ. ನಾನು ಎಲ್ಲರಿಗೂ ತೋರ್ಸ್ಕೊಂತ ಹೋಗೋಣ ಅಂತ ಅನ್ಕೊಂಡಿದ್ದೆ. ಈ ಸೀರೆ ನೋಡೋಕೆ ಎಲ್ಲರೂ ಇಲ್ಲಿಗೆ ಬಂದಂಗಾತು. ಭಾರಿ ಚೆನ್ನಾಗಾತು, ನನಗಂತೂ ಭಾರಿ ಖುಷಿ ಆಯಿತು. ಗೀತವ ಶ್ವೇತವ ನೋಡ್ರಿ ಸೀರೆ ತಗೊಂಬಂದನಿ, ಚಲೋ ಐತೆ ನೋಡ್ರಿ. ಚೆನ್ನಾಗೈತಿ ಅಲ್ಲ, ಭಾರಿ ಚೆನ್ನಾಗಿತ್ತಲ್ಲ ಸೀರೆ. ಇಲ್ಲಿ ನೋಡಿ ಶ್ವೇತಾ, ಈ ಕಲರ್ ನೋಡಿ ಎಂತ ಚೆನ್ನಾಗೈತಿ. ಕೆಂಪು ಕಲರು, ಅದ ಟೊಮೆಟೊ ಹಣ್ಣು ಐತತ್ತಲ್ಲ, ಆ ಟೊಮೆಟೊ ಹಣ್ಣಿನ ಥರ ಕಲರ್ ಐತೆ ನೋಡಿ. ಗೀತಾ ಇಲ್ಲಿ ನೋಡಿ, ಬುಟ್ಟ ಬುಟ್ಟ ಡಿಸೈನ್ ನೋಡಿ ಎಂತ ಚೆನ್ನಾಗಿ ಮಾಡಿದಾರ. ಇಲ್ಲಿ ನೋಡಿ ಬಾಗಿ, ಈ ಬಾರ್ಡ್ರ್ ನೋಡಿ ಎಂತ ಚೆನ್ನಾಗೈತಿ. ವಿಮಲಿ ಇದು ನೋಡಿ, ಬಾರ್ಡ್ರು ಹಂಗೆ ಒಂಚೂರು ದೊಡ್ಡದೈತಿ, ಆಮೇಲೆ ಇದನ್ನ ಬಿಚ್ಚು ನೋಡಿದ್ರೆ ಹಂಗೆ ಸಣ್ಣ ಬಾರ್ಡ್ರ್ ಐತಿ, ಭಾರಿ ಚೆನ್ನಾಗೈತಿ ಒಳಗೆ. ಅಲ್ಲ ಭಾರಿ ಚೆನ್ನಾಗೈತೆ ನೋಡಿ. ಈ ಸೀರೆ ಏನಾದರೂ ನನಗೂ ನನ್ನ ಕಲರಿಗೂ ಈ ಸೀರೆ ಕಲರಿಗೂ ಉಟ್ಕೊಂಡ್ಬಿಟ್ರೆ ಭಾರಿ ಚಂದ ಕಾಣ್ತೀನವ. ಅಲ್ಲ ಅಲ್ಲ ಅಯ್ಯವ್ವಾ ಊರು ಬೆಂಡ್ಲಿ. ಏಯ್ ರತ್ನಿ, ಹಿಂಗೆ ನಾಗವಲ್ಲಿಗೆ ಏನಾರು ಬಂದ್ಲೇನೆ ಮೈಯಾಗ? ಸೀರೆ 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 ಎಲ್ಲೆಲ್ಲೂ ಹಾರೈತೆ, ಸೂರೆ 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 ಮನಸೂರೆ ಮಾಡೈತೆ. ಅಲ್ಲೇ ರತ್ನಿ, 18 ವರ್ಷದ್ದು ಹುಡುಗಿ ಆಡ್ದಂಗೆ ಆಡ್ತೀಯಲ್ಲ. ಅದಕ್ಕೆ ನಿನಗೆ ರಾಮಣ್ಣ ಕುಡ್ದು ಸರ್ರೆಗ ಬೈತಂತಗ. ಏನು ನೀನು ಸೀಮೆಗಿಲ್ಲ, ನೀನು ಒಬ್ಬಕ್ಕೆ ಸೀರೆ ತಗೊಂಬಂದು ಏನಂಗೆ ಆಡ್ತೀಯಲ್ಲ ನೀನು? ನೀನು ನನ್ನ ಸೀರೆ ಬಗ್ಗೆ ಮಾತಾಡ್ತೀಯಾ? ನೀನು ನಾನು ತಂದಿರೋ ಸೀರೆ ಬಗ್ಗೆ ಮಾತಾಡ್ತೀಯಾ? ಉಕ್ಕಿ ಬರುವ ಪ್ರವಾಹವನ್ನು ತಡೆಯಬಲ್ಲೆ, ನನ್ನ ಗಂಡನ ಕುಡಿತವನ್ನು ಸಹಿಸಬಲ್ಲೆ, ನನ್ನನ್ನು ರತ್ನವ್ವ ಎನ್ನದೆ ರಾಡಿ ರತ್ನಿ ಎಂದರೂ ಕೇಳಬಲ್ಲೆ. ಆದರೆ ನನ್ನ ಸೀರೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಸಹಿಸಲಾರೆ. ನಿನಗೇನು ಗೊತ್ತೈತೆ ಬಾಗಿ ನನ್ನ ಸೀರೆ ಬಗ್ಗೆ? ನಾನು ಗೀತವನ್ನ ಕೇಳ್ತೀನಿ. ಗೀತವ ಹೇಳವ, ನೀನು ಅವಾಗ್ಲಿಂದ ಸುಮ್ಮನೆ ಅದೀಯ, ನನ್ನ ಸೀರೆ ಬಗ್ಗೆ ಏನು ಹೇಳಲೇ ಇಲ್ಲ. ಹೂನಬೇ ಚೆನ್ನಾಗೈತೆ, ನನಗಂತೂ ಭಾಳ ಇಷ್ಟ ಆಯ್ತು. ಗೀತವ, ನಾನು ಈ ಸೀರೆ ಉಟ್ಕೊಂಡ್ರೆ ಸೇಮ್ ಶ್ರೀದೇವಿ ಥರ ಕಾಣಲ್ಲ? ಯಾರು ಮೇಲಿನ ಮನೆ ಶ್ರೀದೇವಿನ? ಅದ ಹಲ್ಲು ಒಳಗೆ ತುರಮಣಿ ಇದ್ದಂಗೆ ಅದಾವಲ್ಲ, ಆ ಶ್ರೀದೇವಿ ಕಣಂಗೆ ಕಾಣ್ತೀಯ? ಆಕೆರ ಬೇಕು ಬಿಡು, ಒಂದಿಟ್ಟು ಚಲೋ ಅದಾಳ. ಏಯ್ ಬಜಾರಿ ಬಾಗಿ, ನಾನು ಆ ಮೇಲಿನ ಮನೆ ಹಲ್ಲುಬ್ಬಿ ಶ್ರೀದೇವಿ ಬಗ್ಗೆ ಹೇಳಿಲ್ಲ. ಅದೇ ಪಿಕ್ಚರ್ ಮಾಡ್ತಾಳಲ್ಲ, ಪಿಕ್ಚರು ಶ್ರೀದೇವಿ, ಆಕೆ ಕಣ್ಣಂಗೆ ಕಾಣ್ತೀನಿ ಅಂತ ಹೇಳಿದ್ದೆ ಸೀರೆ ಉಟ್ಕೊಂಡಾಗ. ಏನು ಬಾಲಿವುಡ್ ಸ್ಟಾರು ಶ್ರೀದೇವಿನ? ಅಯ್ಯವ್ವ, ನಿನ್ನ ಮಾತೇನಾದ್ರೂ ಆಕಿ ಕೇಳಿಸ್ಕೊಂಡ್ಬಿಟ್ರೆ ಅಲ್ಲೇ
ಬಿಡು ಆಕಿಗೆ. ಹ್ಞೂ ಸ್ವತವ, ನಾನು ಬೂಟಿ ಮೇಂಟೈನ್ ಮಾಡ್ತೇನೆ. ಬೂಟಿನ ಕಡ್ಲಿ ಹಿಟ್ಟು, ಮೊಸರು ಇವನ್ನೆಲ್ಲ ಹಚ್ಕೊಂಡು ಬೂಟಿ ಮೇಂಟೈನ್ ಮಾಡ್ತೇನೆ, ಗೊತ್ತೇನು? ಹ್ಞೂ ಹೌದೌದೌದು, ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಇರ್ಬೇಕು ನೋಡು, ಬ್ಯೂಟಿನ ಮೇಂಟೈನ್ ಮಾಡಲೇಬೇಕು. ಹ್ಞೂ ಹೌದೌದವ, ಹ್ಞೂ ಮೇಂಟೈನ್ ಮಾಡಬೇಕು. ನೀನು ಹಂಗೆ ತಿಂಗಳಿಗೆ 3 ಸರಿ ಪಾರ್ಲರಿಗೆ ಹೋಗ್ಬೇಕು ಅಲ್ಲ ವಿಮಲಕ್ಕ? ಸುಮ್ಮನಿರು. ಹ್ಞೂ ಮತ್ತೆ ಹಿಂಗ ಬ್ಯೂಟಿ ಮೇಂಟೈನ್ ಮಾಡಿದ್ದಕ್ಕ ನನ್ನ ಗಂಡ ಹಂಗ ಎಂಥ ಹಾಡು ಹೇಳ್ತೀನಿ ಅಂತೀಯ ನಾನು ನೋಡಿ. ಎಂಥ ಸೌಂದರ್ಯ ಕಂಡೆ, ಓಹೋ ಎಂಥ ಸೌಂದರ್ಯ ಕಂಡೆ ಅಂತ ಹಾಡು ಹೇಳ್ತಾನೆ, ಗೊತ್ತೇನು? ಏನು ಹಂಗೆ ಹೇಳ್ತಾನ? ಹಂಗಾರ ಅವನು ಎಲ್ಲ ಕುಡಿದು ನಶೆಯಲ್ಲಿ ಹೇಳಿರ್ಬೇಕು ನೋಡು. ರತ್ನಮ್ಮ ಮತ್ತೇನೇನಂತಾನೆ ರಾಮಣ್ಣ ನಿನ್ನ ನೋಡಿ, ಮತ್ತೇನೇನು ಹಾಡು ಹೇಳ್ತಾನ? ಹ್ಞೂ ರತ್ನಿ, ನಿನ್ನ ಕಣ್ಣು ಕಮಲದ ಹೂ ಇದ್ದಂಗದವ್ ನೋಡು ಅಂತಾನ. ಏನು ಕಮಲದ ಹೂವ? ಕಿತ್ಲೆ ಹಣ್ಣು ಇದ್ದಂಗದವು ಕಮಲದ ಹೂವು ಅಂತ. ಕಮಲದ ಹೂವು ಹೂನೇ ಹಂಗ ಮೂಗು ಸಂಪಿಗೆ ಹೂವು ಇದ್ದಂಗೈತೆ ನೋಡು ಅಂತಾನ, ಗೊತ್ತೇನು? ನೋಡಿ ನನ್ನ ಮೂಗು ಸಂಪಿಗೆ ಹೂವು ಇದ್ದಂಗೈತಲ್ಲ. ಯವ್ವ ಏಯ್ ಮಳ್ಳಿ, ಸಂಪಿಗೆ ಹೂವು ಇದ್ದಂಗೈತಂತ. ಸಂಪಿಗೆ ಹೂವು ತೊಂಡೆಕಾಯಿ ಇದ್ದಂಗೈತಿ, ಸಂಪಿಗೆ ಹೂವು ಇದ್ದಂಗೈತಂತ. ಇಲ್ಸ ಸಾಕು ಬಡಾಯಿ ಕೊಚ್ಕೊಂಡಿದ್ದು. ಯವ್ವ ಸಾಕು ಬಿಡ್ರಿ, ಏಕಿನ ಗೋಳೈಕೆಂದದ್ದು. ಹಿಂಗ ನೀವು ಮಾತಾಡ್ಸ್ಕ್ಯಾಂತ ಹೊಂಟ್ರಕ್ಕೆ ಹೆಂಗ ಮಾತಾಡ್ಕ್ಯಾಂತ ಹೋಗ್ಕಳ ಬಿಡ್ರವ್ವ, ಸಾಕು. ಅದು ಹೋಗ್ಲಿ ಬಿಡ್ರಿ. ಪಾರಮ್ಮ, ಮತ್ತೆ ನಮ್ಮ ಗೀತಕ್ಕನ ಸೀಮಂತ ಯಾವಾಗ ಇಟ್ಕೊಂಡಿದ್ದೀರಿ? ಡೇಟ್ ಏನಾರ ಫಿಕ್ಸ್ ಐತೆ? ಹೂನೇ ಶ್ವೇತಾ, ಮಾಡಬೇಕು. ಅದ ಶಿವಗೆ ಹೇಳಿದ್ದೆ ಒಂದು ಒಳ್ಳೆ ದಿನ ಕೇಳ್ಕೊಂಬಾರಪ್ಪ, ಮತ್ತು ಅವಾಗ ಮಾಡಿದ್ರಾಯ್ತು ಅಂತ. ಹೂನ ಬೇ ಒಕ್ಕನಿ ಅಂತ ಅಂದದ್ದ, ಇನ್ನು ಇದುವರೆಗೂ ಹೋಗೇ ಅಲ್ಲವ. ಇನ್ನು ನಾಳೆ ಹೋಗ್ಕನ ಏನ ಕೇಳಬೇಕು. ಕೇಳಿ ಹೇಳಿ ಆಮೇಲೆ ಒಂದಿನ ಫಿಕ್ಸ್ ಮಾಡಿ ಮಾಡೋದು. ಸೀರೆ ಗೀರಿನೂ ತರಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಈಗೇನು ಬಂಗಾರ ತರೋಕ್ಕಾಗಲ್ಲ ಬಿಡು, ಬಂಗಾರ ಭಾರಿ ತುಟ್ಟಾಗೈತವ. ಇನ್ನೇನು ಅದ ಉಮಾಗೋಡು ರೋಡ್ಗೋಡು ಸಿಗ್ತಾವಲ್ಲ, ಅವನ್ನ ತಗೊಂಬರೋದೈತಿ, ಕಾರ್ಯಕ್ರಮ ಮಾಡೋದೈತಿ. ಪಾರಮ್ಮ, ನಾನು ಬರ್ತೀನಿ ಗೀತಕ್ಕಗೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ. ಪಾರಮ್ಮ, ನೀನು ಅಕ್ಕಿನ ಕರ್ಕೊಂಡೋದ್ರೆ ನಾನು ಬರ್ತೀನಿ. ನಾನು ಮಾತ್ರ ಗೀತಕ್ಕಗೆ ಸೀರೆ ಸೆಲೆಕ್ಟ್ ಮಾಡಲೇಬೇಕು. ಯಾಕಂದರೆ ನನ್ನನ್ನೇ ಭಾಳ ಹಚ್ಕೊಂಡಿರೋದು, ನಮ್ಮ ಗೀತಕ್ಕ ನನ್ನನ್ನೇ ಭಾಳ ಮೆಚ್ಕೊಂಡಿರೋದು, ಹಂಗೆ ನನ್ನ ಜೊತೆಗೇ ಕ್ಲೋಸ್ ಆಗಿರೋದು. ನಾನು ಮಾತ್ರ ಬಿಡಲ್ಲ. ನಾನು ಗೀತಕ್ಕನ ಸೀರೆ ಸೆಲೆಕ್ಟ್ ಮಾಡೋಕ್ಕೆ, ಒಡವೆ ಸೆಲೆಕ್ಟ್ ಮಾಡೋಕ್ಕೆ ನಾನು ಬರಲೇಬೇಕು. ಪಾರಮ್ಮ, ನೀನು ಬಿಟ್ಟೋದ್ರೆ ನೋಡು, ನಾನಂತೂ ಸುಮ್ಮನಿರಂಗಿಲ್ಲ. ನಾನಂತೂ ಗೀತಕ್ಕಗೆ ಸೆಲೆಕ್ಟ್ ಮಾಡೋಕ್ಕೆ ಬರಲೇಬೇಕು ಅಂದರೆ ಬರಲೇಬೇಕು. ಏನಂತೀಯ? ಏಯ್ ಇದೇನು ಮದ್ವೆ ಮಾಡ್ಕೊಂಡಿರೇನ್ರಿ ಬೆಂಡ್ಲಾರ ಅಷ್ಟ್ರು ಹೋಗೋಕ್ಕೆ? ನೋಡೋಣ ಅಂತ ಹೇಳ್ರವ, ಆದರೂ ಅಷ್ಟ್ರು ಹೋಗೋಣ ಅಂತ ಹೇಳ್ರ ತಾಯಿ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನನ್ನ ಸೀರೆ ಹೆಂಗಿದೆ, ಚೆನ್ನಾಗಿದೆನಾ? ಕಮೆಂಟ್ಸ್ ಮಾಡಿ.